ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಸೊ ಇಷ್ಟು ವರ್ಷ ಏನ್ ಲೈಫು ಹಾಗೆ ಹೀಗೆ ಹೋಗ್ತಾ ಇತ್ತು, ಅದನ್ನೆಲ್ಲ ಬಿಟ್ಟಾಕಿ ಸೊ ಈಗ ಲೈಫ್ ನಿಮ್ಮನ್ನ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಆ ಕಡೆ ಹೆಚ್ಚು ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಈ ರಥಸಪ್ತಮಿ ನಿಮ್ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರ್ತಿದೆ ನೋಡೋಣ. ಒಂದು ಗುರುವಿನ ಹುಡುಕಾಟದಲ್ಲಿ ಇರುವಂತ ನೀವು ಒಬ್ಬ ಗುರುವಾಗಿ ಬದಲಾಗುವಂತ ಸುಸಂದರ್ಭ ಈ ವರ್ಷದಲ್ಲಿ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಗುರುವಿನ ಅನುಗ್ರಹ ಇರೋವರೆಗೂ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅಂತ್ಯನೂ ಯಾರು ನಿಮ್ಮ ಜೀವನದಲ್ಲಿ ಆಡೋದಕ್ಕಾಗೋದಿಲ್ಲ. ಸಾಕಷ್ಟು ಗುರುಗಳು ನಿಮ್ಮ ಜೀವನದಲ್ಲಿ ಇದ್ದಾರೆ, ಸಾಕಷ್ಟು ರೀತಿಯ ರಹಸ್ಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಲೈಫ್ ಇರುವಷ್ಟು ಟ್ರಾಜಡಿ, ನಿಮ್ಮ ಲೈಫಲ್ಲಿ ಇರುವಷ್ಟು ಟ್ರಾಜಡಿ, ನಿಮ್ಮ ಲೈಫಲ್ಲಿ ಇರುವಂಥ ಸಮಸ್ಯೆಗಳು ಬೇರೆ ಯಾರ ಲೈಫಲ್ಲೂ ಇಲ್ಲ ಅಂತ ನೀವು ಅನ್ಕೊಳ್ತೀರಾ. ಯಾಕೆ ಹಾಗೆ? ಬೇರೆಯವ್ರಿಗಿಂತ ನಿಮ್ಮ ಲೈಫು ಡಿಫ್ರೆಂಟ್ ಆಗಿದೆ, ಬೇರೆಯವ್ರಿಗಿಂತ ಹೆಚ್ಚು ಸಮಸ್ಯೆನ ಎದುರಿಸ್ತಾ ಇದ್ದೀರಾ. ಯಾಕೆ ಈ ಒಂದು ಡೆತ್ ಕಾರ್ಡ್ ನಿಮ್ಮನ್ನ ಪದೇ ಪದೇ ಟಚ್ ಮಾಡಿ ಹೋಗುತ್ತೆ, ನಿಮ್ಮ ಲೈಫನ್ನ ಒಂದ್ಸತಿ ಟ್ರಿಗರ್ ಮಾಡಿ ಹೋಗುತ್ತೆ, ಒಂದ್ ಚಾನ್ಸ್ ತಗೊಂಡ್ ನೋಡುತ್ತೆ, ನೀವು ಬರ್ತೀರಾ ಅದ್ರ ಜೊತೆ ಅಂತ. ಯಾವಾಗೂ ಒಂದ್ ರೀತಿ ಡೆತ್ ನಿಮ್ ಜೊತೆ ಆಟ ಆಡ್ತಾನೆ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ನಿಮ್ಮ ಶತ್ರುಗಳಿಗೆ ಈ ಒಂದು ಗುರುವಿನ ಅನುಗ್ರಹ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ ಚಿಕ್ಕ ಹುಡುಗರು ಇದ್ದಾಗಿಂದಾನು ಅನುಗ್ರಹ ಇದೆ. ಸೊ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಮಾರ್ಗದರ್ಶನ ನಿಮ್ಮ ಮೇಲೆ ಇರೋವರೆಗೂ ಯಾವುದೇ ಒಂದು ವಿಚಾರನೂ ಕೂಡ ನಿಮ್ಗೆ ತೊಂದರೆನ ಮಾಡೋದಿಲ್ಲ ಅನ್ನುವಂಥದ್ದು ಇದೆ. ಇಲ್ಲಿ ನಿಮ್ಮ ವಿಚಾರಕ್ಕೆ ಯಾಕೆ ಇಷ್ಟು ಸಮಸ್ಯೆ ಆಗ್ತಿತ್ತು, ಯಾಕೆ ಇಷ್ಟು ಟ್ರಿಗರ್ ಆಗ್ತಾ ಇದ್ರಿ ಪದೇ ಪದೇ, ಯಾಕೆ ಈ ಒಂದು ಸಾವಿನ ಝಲಕ್ ನಿಮ್ಗೆ ಬಂದಿ ಹೀಗೆ ಹೋಗ್ತಾ ಇತ್ತು ಅನ್ನೋದಕ್ಕೆ ಕಾರಣ, ಸೊ ನಿಮ್ಮ ಲೈಫಲ್ಲಿ ಇದ್ದಂತ ಪಾಸ್ಟ್ ಲೈಫ್ ಎನರ್ಜಿ ಇದು. ಪಾಸ್ಟ್ ಲೈಫಲ್ಲಿ ನೀವು ತುಂಬಾ ಶ್ರೀಮಂತರಾಗಿರ್ಬಹುದು, ಆಗರ್ಭ ಶ್ರೀಮಂತರಾಗಿರ್ಬಹುದು, ನಿಮ್ಮದೇ ಆದ ಒಂದಷ್ಟು ಚಿನ್ನ ಬೆಳ್ಳಿ ಒಡವೆಗಳನ್ನ ಬೇರೆ ಜಾಗದಲ್ಲಿ ಇರಬಹುದು, ನಿಮ್ಮ ಹೆಸರಿನಲ್ಲಿ ಒಂದಷ್ಟು ಭೂಮಿ ಒಳಗೆ ಏನ್ ಹೇಳ್ತಾರೆ ಒಡವೆಗಳು ಅದೆಲ್ಲ ಹೇಳ್ತಾರಲ್ಲ, ಭೂಮಿ ಒಳಗಿನ ಅದೆಲ್ಲ ಇರಬಹುದು. ಆ ಕಾರಣಕ್ಕಾಗಿ ಈ ಜನ್ಮದಲ್ಲೂ ಕೂಡ ನಿಮ್ಗೆ ಟ್ರಿಗರ್ ಮಾಡ್ತಾ ಇರಬಹುದು. ಪೂರ್ವಾರ್ಜಿತರ ಒಂದು ಏನ್ ವಿಲ್ ಬರ್ದಿರ್ತಾರೆ ಅಥವಾ ಏನೋ ಒಂದಷ್ಟು ನಿಮ್ಗೆ ಸೇರ್ಬೇಕು ಅಂತ ಇರುತ್ತೆ. ಸೊ ಅದು ನಿಮ್ಗೆ ಇದೆ ಅನ್ನೋದು ಗೊತ್ತಾಗಿ ಒಂದಷ್ಟು ಸಮಸ್ಯೆಗಳಿದೆ. ಬಟ್ ಅದು ಇದೆ ಅಂತ ನಿಮಗ್ ಗೊತ್ತಿಲ್ಲ, ಅದು ಇಲ್ಲ ಅಂತ ಅನ್ಕೊಂಡು ನೀವು ಬದುಕ್ತಾ ಇದ್ದೀರಾ. ಬಟ್ ಪ್ರತಿ ಸತಿ ನೀವೇನು ಬೇಡ ಅಂತ ಕೂತಷ್ಟು ನಿಮ್ಗೆ ಟೆಂಪ್ಟ್ ಮಾಡೋದಕ್ಕೆ ಸಾಕಷ್ಟು ಟೆಂಪ್ಟಿಂಗ್ ಎನರ್ಜಿ ಇಲ್ಲಿ ಬರ್ತಾ ಇರುತ್ತೆ. ನಿಮ್ ಜೀವನದಲ್ಲಿ ಇದುವರೆಗೂ ಬಂದಿರುವಂತ ಜನಗಳು, ಎಕ್ಸ್ಗಳು ಒಂದ್ ರೀತಿ ಒಳ್ಳೆಯವರಾಗಿ ನಟಿಸುವಂತ, ಸಮಾಜದಲ್ಲಿ ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿರೋರು ನಿಮ್ಮ ಪಾಲಿಗೆ ಒಂದ್ ರೀತಿ ಮೃತ್ಯುವಾಗಿ ಬಂದಂಥವ್ರು. ಸೊ ಇಡೀ ವಿಶ್ವಕ್ಕೆ ಅಥವಾ ಇಡೀ ಸಮಾಜಕ್ಕೆ ಅವ್ರು ತುಂಬಾ ಒಳ್ಳೆಯವರು, ಬಟ್ ನಿಮ್ಮ ಪಾಲಿಗೆ ಅವರು ತುಂಬಾ ಒಂದು ನಿಮ್ಮ ಅಂತ್ಯ ನೋಡ್ಲಿಕ್ಕೆ ಬಂದವರು. ಸೊ ಈಗ ಅವರ ನಿಮ್ಮ ಸಂಬಂಧ ಒಂದು ಬ್ರೇಕಪ್ ಆಗಿದೆ, ಒಂದು ಎಂಡ್ ಆಗಿದೆ, ಇದು ಇಲ್ಲಿಗೆ ಮುಗಿದು ಹೋಯ್ತು. ಇದನ್ನ ಇಲ್ಲಿಗೆ ಬಿಟ್ಟಾಕಿ ಹೊಸ ಜೀವನ ಶುರು ಆಗ್ಬೇಕು ಇವಾಗ. ಈ ಹುಣ್ಣಿಮೆ ತುಂಬಾ ಇಂಪಾರ್ಟೆಂಟ್. ತಾಯಿಯ ಸ್ಥಾನ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ತಾಯಿಯ ಆಶೀರ್ವಾದ ನಿಮ್ ಜೊತೆ ಇದೆ. ಒಬ್ಬ ತಾಯಿಯಾಗಿ ನೋ ಮ್ಯಾಟರ್ ನೀವು ಫಿಮೇಲ ಮೇಲ ಅನ್ನುವಂಥದ್ದು, ನೀವು ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು, ಬಟ್ ನಿಮ್ಮಲ್ಲಿ ಒಂದು ತಾಯಿ ಹೃದಯ ಇದೆ ಅಲ್ಲ, ಆ ತಾಯಿ ಹೃದಯಕ್ಕೆ ಆ ಜಗಜ್ಜಗನ್ನಿನೇ ಮರುಳಾಗಿ ಕರಗಿ ನಿಮ್ಗೆ ಒಂದು ರಕ್ಷೆನ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಪರ್ಲನ್ನ, ಆ ಬೆಳ್ಳಿನ ಅಥವಾ ಮುತ್ತನ್ನ ಸ್ವಲ್ಪ ಧಾರಣೆ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ಚಂದ್ರನ ಒಂದು ಶಾಂತಿ ಮಾಡ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ. ದಿನಾಗ್ಲೂ ಚಂದ್ರನ ನೋಡಿ ಒಂದು ನಮಸ್ಕಾರ, ಸೂರ್ಯನ ನೋಡಿ ಒಂದು ನಮಸ್ಕಾರ. ದಿನಾಗ್ಲೂ ಬೆಳಿಗ್ಗೆ ನಕ್ಷತ್ರಗಳು ಮತ್ತೆ ಚಂದ್ರ ಮತ್ತೆ ಸೂರ್ಯ ಇವ್ರನ್ನ ನೋಡ್ಬಿಟ್ಟು ಆಕಾಶಕ್ಕೆ ಮತ್ತೆ ಒಂದು ಆಕಾಶದಲ್ಲಿ ಇರುವಂತ ಒಂದಷ್ಟು ಎನರ್ಜೀಸ್ ಓಡಾಡ್ತಾ ಇರುತ್ತೆ, ನಿಮ್ಗೆ ಅದು ಕರಿಯುತ್ತೆ. ಅದಕ್ಕೆ ಒಂದು ನಮಸ್ಕಾರನ ಹೇಳಿ, ಇದರಿಂದ ನಿಮ್ಗೆ ಬಹಳಷ್ಟು ಶಾಂತಿ ಸಿಗುತ್ತೆ ಅನ್ನುವಂಥದ್ದು. ಒಂದ್ ಸ್ವಲ್ಪ ಆಕಾಶನ ರಾತ್ರಿ ಹೊತ್ತು ಗಮನಿಸಿ, ಇದು ನಿಮ್ಮ ಮನಸ್ಸನ್ನ ಕದಡು ಹೋಗಿರೋ ಮನಸ್ಸಿಗೆ ಶಾಂತತೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಏನಿತ್ತು ಅದು ನಿಮ್ಮಿಂದ ದೂರ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ.
ಇಷ್ಟು ದಿನ ಶತ್ರುಗಳು ನಿಮ್ಮನ್ನ ಬೇಟೆ ಆಡ್ತಿದ್ರು, ಇನ್ಮೇಲೆ ನೀವೇ ಶತ್ರುನ ಬೇಟೆ ಆಡುವಂತ ಸಮಯ ಬಂದಿದೆ ಅನ್ನುವಂಥದ್ದು. ಬಟ್ ಅದಕ್ಕೆ ನೀವು ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಕೃಷ್ಣ ಏನ್ ಹೇಳ್ತಿದ್ದಾರೆ? ಸೊ ಅವ್ರು ಹೇಳ್ತಾ ಇರೋದು ಇಷ್ಟೇನೆ. ಸೊ ನಿನ್ನ ಕರ್ತವ್ಯನ ನೀನ್ ಮಾಡು, ಕರ್ಮ ಫಲಗಳನ್ನ ನನಗ್ ಬಿಡು ಅಂತ. ಅದೇ ರೀತಿ ನೀವು ನಡ್ಕೊಂಡ್ ಬಂದಿದ್ದೀರಾ. ನೀವ್ ಯಾರು ಅನ್ನೋದು ನಿಮ್ಗೆ ಇನ್ನ ಪೂರ್ತಿಯಾಗಿ ಅರಿವಿಗೆ ಬಂದಿಲ್ಲ. ನೀವ್ಯಾರು, ನಿಮ್ಮ ಐಡೆಂಟಿಟಿ ಏನು, ನಿಮ್ಮ ಸೋಲ್ ಪರ್ಪಸ್ ಏನು, ಇದೊಂದು ನಿಮ್ಗೆ ಅರ್ಥ ಆಗದಿರುವಂತ ಒಂದು ಕ್ವಶನ್ ಮಾರ್ಕ್. ಅದನ್ನೇ ಸ್ಟಾರ್ಟಿಂಗ್ ಇಂದ ಗುರುಗಳು ಇಲ್ಲಿ ಹೇಳ್ತಾ ಇರೋದು. ನಿನ್ನ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್, ಯಾಕೆ ನಿನಗ್ ಮಾತ್ರ ಇಷ್ಟೊಂದು ಕಷ್ಟ ಅಂದ್ರೆ ನಿನ್ನ ಸೋಲ್ ಪರ್ಪಸ್ ನ ನೀನ್ ಮರ್ತಿದ್ಯಾ. ಇನ್ನೊಂದು, ಅದನ್ನ ಎಷ್ಟೇ ನೆನಪು ಮಾಡ್ಕೊಳ್ಬೇಕು ಅಂದ್ರೂ ಕೂಡ ನಿನ್ಗೆ ಗೊತ್ತಾಗ್ತಿರೋದು ಅರ್ಧ ಸತ್ಯ. ಒಂದ್ ಸತ್ಯ ಗೊತ್ತಾದ್ರೆ ಇನ್ನೊಂದ್ ಸತ್ಯ ಗೊತ್ತಾಗ್ತಾ ಇಲ್ಲ, ಇನ್ನೊಂದ್ ಸತ್ಯ ಗೊತ್ತಾದ್ರೆ ಇನ್ನೊಂದ್ ಸತ್ಯ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಮಿಸ್ಕಮ್ಯುನಿಕೇಶನ್, ಮಿಸ್ ಮ್ಯಾಚ್ ನಡೀತಾ ಇದೆ ನಿಮ್ ಲೈಫ್ ಅಲ್ಲಿ. ಒಂದು ಟ್ರಿಗರ್ ಎನರ್ಜಿ ಇದೆ. ಸೊ ನೀವೆಲ್ಲೇ ಹೋದ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಸಮಸ್ಯೆ ಎದುರಾಗತ್ತೆ. ಆ ಸಮಸ್ಯೆನ ಇಲ್ಲಿ ಆ ತಾಯಿ ಅಡ್ಡ ನಿಂತ್ಕೊಂಡು ಎಲ್ಲವನ್ನು ಬಗೆಹರಿಸ್ತಾ ಇದ್ದಾಳೆ. ರಾತ್ರಿ ಪ್ರಯಾಣ ನಿಷಿದ್ಧ. ನಿಮ್ಗೆ ರಾತ್ರಿ ಹೊತ್ತು ಎಲ್ಲೂ ಪ್ರಯಾಣ ಮಾಡಬಾರ್ದು ಅಂತ ಬಂದಿದೆ. ಸೊ ನೀವ್ ಎಂಥದ್ದೇ ಪರಿಸ್ಥಿತಿಲಿದ್ರು ಅದ್ ನಿಮಗ್ ಬಿಟ್ಟಿದ್ದು. ಸದ್ಯಕ್ಕೆ ನಿಮ್ಮ ರಾತ್ರಿ ಪ್ರಯಾಣ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಎರಡು ಕೂಡ ಇಂಪಾರ್ಟೆಂಟ್ ಇದೆ. ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಲೈಫ್ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಸೊ ಕಂಟ್ರೋಲ್ ಮೀರಿ ಹೋಗ್ತಾ ಇರುವಂತ ಲೈಫಿಗೆ ಒಂದು ಕಡಿವಾಣ ಹಾಕ್ಲಿಕ್ಕೆ ನಿಮ್ಮ ವಿಶ್ವಗುರು, ಜಗದ್ಗುರುಗಳು ನಿಮ್ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ನೀವ್ ಯಾರೇ ಆಗಿರಿ, ನೀವ್ ಯಾವುದೇ ವಿಚಾರದಲ್ಲಿ ಇರ್ಲಿ, ನಾರ್ಮಲ್ ಮನುಷ್ಯರಿಂದ ಹಿಡಿದು ರಾಜಕಾರಣಿಗಳವರೆಗೂ, ಮನುಷ್ಯರಲ್ಲೇ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಗುರುವಿನ ಸ್ಥಾನದಲ್ಲಿರೋವರೆಗೂ ಈ ರೀಡಿಂಗ್ ಇದೆ. ನಾನು ಹೇಳೋಷ್ಟು ದೊಡ್ಡವಳಲ್ಲ, ಆದ್ರೆ ಇಲ್ಲಿ ಹೇಳಿಸ್ತಿದ್ದಾರೆ ಅಂದ್ರೆ ಇದೆಲ್ಲರೂ ನಿಮ್ಗೆ ಅನ್ವಯ ಆಗುವಂಥದ್ದು. ನಿಮ್ಮ ಜೀವನದ ಲಗಾಮ್ ನಿಮ್ ಕೈಲಿ ಹಿಡಿಯಕ್ ಆಗ್ತಿಲ್ಲ, ನಿಮ್ಮ ಲಗಾಮ್ ಕಿತ್ಕೊಂಡು ಹೋಗಿದೆ. ಹಾಗಾಗಿ ಭಗವಂತನೇ ಈಗ ಬಂದಿದ್ದಾನೆ ನಿಮ್ಮ ಜೀವನಕ್ಕೆ ಸಾರಥಿಯಾಗಿ. ಈ ಒಂದು ರಥಸಪ್ತಮಿ ನಿಮ್ಮ ಜೀವನ ರಥದ ಪ್ರಯಾಣದ ಹಿಡಿತನ ಭಗವಂತ ತನ್ನ ಕೈಗೆ ತಗೊಂಡಿದ್ದಾನೆ. ಅವನು ಗೊತ್ತಿದೆ ವೀಲ್ ಆಫ್ ಫಾರ್ಚೂನ್, ಅದೃಷ್ಟದ ಆಟದಲ್ಲಿ ಎಲ್ಲಿ ಸ್ಪಿನ್ ಅನ್ನ ನಿಲ್ಲಿಸ್ಬೇಕು, ಯಾವ ಸ್ಪಿನ್ ಎಲ್ಲಿ ವರ್ಕ್ ಆಗತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ನಿಮ್ಮ ಜೀವನ ಭಗವಂತನ ಕಾಲಚಕ್ರದಲ್ಲಿ ಇದೆ. ಭಗವಂತ ಈಗ ಕಾಲವಾಗಿ ನಿಮ್ಮ ಜೊತೆ ನಿಂತಿದ್ದಾನೆ. 100ಕ್ಕೆ 200% ಗ್ಯಾರಂಟಿ ಇಲ್ಲಿ ಇದೆ. 2 ತಾಯಿ ಸ್ಥಾನನೇ ಹೇಳ್ತಾ ಇದೆ. ಹೈ ಪ್ರಿಸ್ಟೆಸ್ ಇದೆ, ಮತ್ತೆ ಮೂನ್ ಇದೆ. ತುಂಬಾ ದೊಡ್ಡ ಶಕ್ತಿ ನಿಮ್ಮ ಹಿಂದೆ ಇದೆ. ಅದು ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ. ದುಷ್ಟರ ಅಂತ್ಯ ಆಗ್ಲೇಬೇಕು. ಚಾಮುಂಡೇಶ್ವರಿ ಅಂತಿರೋ, ನವದುರ್ಗೆರು ಅಂತಿರೋ, ಸಪ್ತ ಮಾತೃಕೆಯರು ಅಂತಿರೋ, ಅಷ್ಟಲಕ್ಷ್ಮಿ ಅಂತಿರೋ, ಯಾವ ಹೆಸರಲ್ಲಾದ್ರೂ ಕರೀರಿ. ಇವನ್ ದಶಾವತಾರಿ ಅಂತ ಕರೆದ್ರು ಬರ್ತಾರೆ, ಶಿವ ಅಂದ್ರು ಕೂಡ ಬರ್ತಾರೆ. ಅಂತಿಮ ಅಧ್ಯಾಯ ರೆಡಿ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಹಾಗಾಗಿ ನಿಮ್ಮ ಶತ್ರುಗಳನ್ನ ಆ ತಾಯಿ ನಾಶ ಮಾಡ್ತಾಳೆ ಅನ್ನುವಂಥದ್ದು ಇದೆ. ಯಾಕೆ ನನ್ನ ಕಷ್ಟ, ಯಾಕೆ ನನ್ನ ಕಷ್ಟ, ಇದೊಂದೇ ಪ್ರಶ್ನೆ ಇದೆ. ಯಾಕೆ ಕಷ್ಟ, ಯಾಕೆ ಕಷ್ಟ ಅಂದ್ರೆ ನೀವೊಂದು ಸ್ಟಾರ್ ಸೀಡ್ ಇದ್ದೀರಾ, ಸೋಲ್ ಪರ್ಪಸ್ ಮರ್ತೋಗಿದ್ದೀರಾ. ನಿಮ್ಮಿಂದ ಏನೋ ಒಂದು ಕಾರ್ಯ ಆಗ್ಬೇಕಾಗಿತ್ತು, ಇಷ್ಟೊತ್ತಾಗ್ಲೇ ಆಗ್ಬೇಕಾಗಿದ್ದಂತ ಕಾರ್ಯನ ಆಗಬಾರ್ದು ಅಂತ ತಡೆದಿರುವಂತ ಕಾರಣಕ್ಕೆ ಈ ಎಲ್ಲ ಸಮಸ್ಯೆಗಳು ಆಗಿದೆ. ನೀವು ಭೂಮಿ ಮೇಲೆ ಇಲ್ಲ ಅಂದ್ರೆ ಬೇರೆಯವರೆಲ್ಲರೂ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ. ಕೆಲವು ಸತಿ ಕಾರಣ ಇಷ್ಟೇನೆ, ಒಳ್ಳೆಯವರು ಏನಾದ್ರೂ ಒಳ್ಳೇದ್ ಮಾಡಿದ್ರೆ ದುಷ್ಟರು 10 ಜನ ಬೆಳೆಯಕ್ಕಾಗಲ್ಲ. ಈ ಪುಂಡು ಪೋಖ್ರಿಗಳು ಇರ್ತಾರಲ್ಲ, ಅವ್ರದೇ ರಾಜ್ಯಭಾರ ಅಂತ. ಸೊ ಅಂಥವ್ರನ್ನ ಕಡಿವಾಣ ಹಾಕ್ಲಿಕ್ಕೆ ಯಾರಾದ್ರೂ ಒಬ್ರು ಬಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಆ ತರ ನಿಮ್ದೊಂದು ಹೀರೋಯಿಸಮ್ ಕ್ವಾಲಿಟಿ ಏನಿದೆ ಎಲ್ರಿಗೂ ಸಮಸ್ಯೆನ ತರುತ್ತೆ. ಹಾಗಾಗಿ ಬೇರೆಯವರಿಗೆ ನಿಮ್ಮಿಂದ ಸಮಸ್ಯೆ ಆಗತ್ತೆ ಅಂತ ನಿಮ್ಮನ್ನ ಇಲ್ಲ ಅನ್ನಿಸ್ತಾರೆ. ಮತ್ತೆ ನಿಮ್ಮ ಶ್ರೀಮಂತಿಕೆ ಅವರಿಗೆ ಕಣ್ಣು ಕುಕ್ಕುತ್ತೆ. ನೀವು ತುಂಬಾ ಒಂದ್ ರೀತಿ ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳ್ಬೋದು, ನೋ ಮ್ಯಾಟರ್ ವಾಟ್ ಈಸ್ ಯುವರ್ ಜೆಂಡರ್. ಸೊ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಭರವಸೆನ ಕಳ್ಕೊಳ್ಬೇಡಿ, ಎಂಥದ್ದೇ ಇದ್ರೂ ಗೆಲುವು ನಿಮ್ಮದೇ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ಮುಖವಾಡ ಹಾಕೊಂಡು ಮಾಡ್ತಿದ್ದಾರೆ. ಶತ್ರುಗಳು ಯಾರು ಅಂತ ನೀವು ಕಂಡುಹಿಡಿಯಕ್ಕೆ ಆಗಲ್ಲ, ಆ ರೀತಿ ಶತ್ರುಗಳಿದ್ದಾರೆ. ಬಟ್ ಯಾವ ಶತ್ರು ಇದ್ರೆ ಏನ್ ಮುಖ್ಯವಾಗಿ ಬೇಕಾಗಿರೋದು? ಶತ್ರು ಯಾರೇ ಆದ್ರೂ ಶತ್ರುನೇ. ಸೊ ಹಾಗಾಗಿ ಆ ಶತ್ರುನ ಹೇಗೆ ನಿಗ್ರಹ ಮಾಡ್ಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಸರಳವಾಗಿ ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾನೆ. ಧ್ಯಾನಕ್ಕೊಂದು ಕೂತ್ಕೊಂಡು ನಿನ್ನ ಚಕ್ರ ಸಾಧನೆ ನೀನ ಮಾಡು. ನಿನ್ನ ಬಾಡಿನ ನೀನು ಕಂಟ್ರೋಲ್ ಅಲ್ಲಿ ಇಟ್ಕೋ. ಇನ್ನೊಂದು ಎನರ್ಜಿ, ಪ್ರಕೃತಿ ಪುರುಷರು ಏನಿರ್ತಾರೆ, ಎಡಭಾಗ ಮತ್ತು ಬಲಭಾಗ ನಮ್ಮ ದೇಹದ
ಅದನ್ನ ನೀವು ಒಂದು ಕಂಟ್ರೋಲಿಗೆ ತಗೊಂಬಂದು ನಿಮ್ಮ ದೇಹದ ಮೇಲೆ ನೀವು ಹಿಡಿದ್ರೆ ಸಾಕು. ಎಂಥದ್ದೇ ವಾಮಾಚಾರ ಆಗಿರ್ಲಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿ, ವಗೇರಾ ವಗೇರಾ ಎಂಥದ್ದೇ ಪ್ರಯೋಗಗಳಾಗಿರ್ಲಿ, ಅದೆಲ್ಲವನ್ನು ಮೆಟ್ಟಿ ನಿಲ್ಚ. ಇಲ್ಲಿ ದೇವರು ಬರ್ಲಿಲ್ಲ, ದೇವ್ರ ಸಹಾಯ ಮಾಡಿಲ್ಲ ಅನ್ನೋದು ನೆಕ್ಸ್ಟ್. ಈಗ ನೀವು ಒಬ್ಬ ಗುರುವಿನ ಅನುಗ್ರಹದಲ್ಲಿ ಇದ್ದುಕೊಂಡು ಗುರುವಿನ ಹುಡುಕಾಟದಲ್ಲಿದ್ದೀರಾ, ಎಲ್ಲೋ ಒಂದ್ ಕಡೆ ಮರ್ತಿದ್ದೀರಾ. ನಿಮ್ಮ ಆತ್ಮದೊಳಗೆ ಕೂತಿರುವಂತ ಗುರುವನ್ನ ಮರ್ತಿರೋದಕ್ಕೆ ಇದು ನಡೀತಾ ಇರುವಂಥದ್ದು. ನಿಮ್ಮ ಅರಿವಿನ ಗುರು ನಿಮ್ಗೆ ಗೊತ್ತಾಗಿದ ತಕ್ಷಣ, ನೀವು ಗುರುವಿನ ಗುಲಾಮರಾಗಿದ ತಕ್ಷಣ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳೇ ನಡೆಯುತ್ತೆ. ಯಾವ ಜೀವನಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀರೋ ಆ ಜೀವನಕ್ಕೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಇದೆ. ಸಮಸ್ಯೆಗಳಿದೆ, ಸಮಸ್ಯೆಗಳಾಗ್ತಿದೆ, ಸಮಸ್ಯೆಗಳು ಬರ್ತಿದೆ, ಮುಗಿತಾ ಇಲ್ಲ ಅಂದ್ರೆ ಕಾರಣ ಎಲ್ಲೋ ಒಂದ್ ಕಡೆ ನೀವೇ ಆಗಿರ್ತೀರಾ. ನಿಮ್ಮ ಲೈಫನ್ನ ಒಂದು ಬ್ಯಾಲೆನ್ಸಿಗೆ ತರ್ತಾ ಇಲ್ಲ, ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಚಕ್ರ ಬ್ಯಾಲೆನ್ಸ್ ಹೇಳ್ತಾ ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸಂಬಂಧಗಳಿಗೆ ಒಂದು ಬೆಲೆನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಈ ಕಲಿಯುಗದಲ್ಲಿ. ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಇಬ್ಬರೇ ಇರಬೇಕು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ನ ನಿಮ್ ಲೈಫಿಗೆ ಎಂಟ್ರಿ ಕೊಟ್ರಿ ಅಂದ್ರೆ ಆಗಬಾರ್ದೇ ಆಗುವಂಥದ್ದು. ನೋ ಮ್ಯಾಟರ್ ವಾಟ್, ಯಾವ ರೀತಿ ನೀವು ಅದಕ್ಕೆ ಒಂದು ಹೆಸರು ಕೊಡ್ತಿರೋ ಅದು ನಿಮಗ್ ಬಿಟ್ಟಿದ್ದು, ನಿಮ್ ಸಿಚುವೇಶನ್ ನಿಮಗ್ ಬಿಟ್ಟಿದ್ದು. ಬಟ್ ಇಲ್ಲಿ ಟೆಂಪರೆನ್ಸ್ ಕೂಡ ತಾಳ್ಮೆ ಹೇಳ್ತಾ ಇದೆ, ಹೆರೋಫೆಂಟ್ ಕೂಡ ತಾಳ್ಮೆ ಹೇಳ್ತಿದೆ. ಇದೊಂದು ಹೈ ಪ್ರಿಸ್ಟ್ ಮತ್ತೆ ಹೆರೋಫೆಂಟ್, ಇದೊಂದು ಡಿವೈನ್ ಕೌಂಟರ್ ಪಾರ್ಟ್ ಇದ್ದಾರೆ ಇವರಿಬ್ರು. ಈ ಜನ್ಮದ ದಂಪತಿಗಳೆಲ್ಲ ಪಾಸ್ಟ್ ಲೈಫ್ ಜನ್ಮದಿಂದ ಬಂದಿರುವಂಥದ್ದು. ಹಿಂದಿನ ಜನ್ಮದಿಂದ ನೀವಿಬ್ರು ಒಂದಾಗ್ಬೇಕು, ದಂಪತಿಗಳಾಗಿ ಇರ್ಬೇಕು ಅನ್ನೋದು ದೈವ ಇಚ್ಛೆ ಆಗಿತ್ತು, ಮತ್ತೆ ನಿಮ್ಮ ಇಚ್ಛೆ ಕೂಡ. ಸೊ ಕೆಲವು ಸತಿ ಹೇಳ್ಕೊಂಡಿರ್ತೀವಲ್ಲ, 7 ಜನ್ಮಕ್ಕೂ ನೀನೇ ಸಿಗು ಅಂತ. ಆ ಥರ ಏನೋ ಒಂದು ಟ್ರಿಗರ್ ಆಗಿರುವಂತ ರಿಲೇಶನ್ಶಿಪ್. ಬಟ್ ಇಲ್ಲಿ ಪಾಸ್ಟ್ ಲೈಫ್ ವಿತ್ ಕಾರ್ಮಿಕ್, ಪಾಸ್ಟ್ ಲೈಫ್ ವಿತ್ ಸೋ ಮೆನಿ ಕನ್ಫ್ಯೂಷನ್ಸ್ ಮತ್ತೆ ರಹಸ್ಯಗಳನ್ನ ಎತ್ಕೊಂಡು ಬಂದಿರೋದ್ರಿಂದ ಇಷ್ಟೆಲ್ಲ ಪಾಸ್ಟ್ ಲೈಫ್ ಎನರ್ಜಿನ ನೀವು ನ ಕ್ಲಿಯರ್ ಮಾಡ್ಕೊಂಡಿಲ್ಲ ಅನ್ನೋದು ಒಂದಾದ್ರೆ, ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಬದಲು ಕೂತ್ಕೊಂಡು ಧ್ಯಾನದ ಮೊರೆ ಹೋಗಿ ಧ್ಯಾನಕ್ಕಿಂತ ಹೆಚ್ಚಿನ ಒಂದು ಉಪಯೋಗ ನಿಮ್ಮ ಜೀವನದಲ್ಲಿ ಇಲ್ಲ. ಸದ್ಯಕ್ಕೆ ಒಂದು ಸಮಸ್ಯೆನ ಹೇಳ್ತಾ ಇದೆ, ಸಡನ್ ಪಾಸಿಟಿವ್ ಚೇಂಜ್ ನ ಹೇಳ್ತಾ ಇದೆ. ಸೊ ಆ ಪಾಸಿಟಿವ್ ಚೇಂಜ್ ನಿಮ್ ಲೈಫಿಗೆ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ಸೋಲ್ ಪರ್ಪಸ್ ಏನಿತ್ತು ಅದನ್ನ ಮಾಡೇ ಮಾಡ್ತೀರಾ. ಈ ಕೋಪ, ಈ ದ್ವೇಷ, ಈ ಒಂದು ರಾಕ್ಷಸನ ಅಂತ್ಯ ಆಗಬೇಕು. ಈ ರಾಕ್ಷಸನ ಅಂತ್ಯ ಮಾಡ್ಲಿಕ್ಕೆ ಯಾರು ಬರೋದಿಲ್ಲ. ಸದ್ಯಕ್ಕೆ ಆ ದೇವಿ, ಆ ತಾಯಿ ನಿಂತಿದ್ದಾಳೆ ಇಲ್ಲಿ ನಿಮ್ಮನ್ನ ಅದರಿಂದ ಕಾಪಾಡೋದಕ್ಕೆ. ದ ಎಂಪ್ರೆಸ್ ನೋಡಿ, ದ ಎಂಪ್ರೆಸ್ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಏನೋ ಬಹಳಷ್ಟು ವಿಚಾರಗಳು ಇದೆ. ಸೊ ನಿಮ್ಮನ್ನ ಒಂದ್ ರೀತಿ ಉಪಯೋಗಿಸ್ಕೊಳ್ತಾ ಇರಬಹುದು, ಅಥವಾ ನಿಮ್ಮಿಂದ ಏನೋ ಒಂದು ಅದ್ಭುತವಾದ ಜನನ ಆಗಬಹುದು, ಅಥವಾ ಏನೋ ಒಂದು ನ್ಯೂ ಬಿಗಿನಿಂಗ್ ಇಡೀ ವಿಶ್ವಕ್ಕೆ ನೀವು ಕೊಡಬಹುದು. ಅದು ಏನು ಅನ್ನುವಂಥ ಉತ್ತರ ಯಾರಿಗೂ ಸಿಕ್ಕಿಲ್ಲ, ಅಥವಾ ಏನೋ ಒಂದು ಉತ್ತರಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರಬಹುದು. ಈ ಒಂದು ನಿಮ್ಮನ್ನ ಇಲ್ಲ ಅನ್ಸುವಂತ ಒಂದು ಪ್ರಯತ್ನ ಏನ್ ಮಾಡ್ತಿದ್ದಾರೆ ಅದಕ್ಕೆ ದ ಎಂಡ್ ಆಡುವಂತ ಸಮಯ ಈಗ ಬಂದಿದೆ. ಹಾಗಾಗಿ ಇದೆಲ್ಲದರ ಅಂತ್ಯ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಆ ತಾಯಿ ಇರೋವರೆಗೂ ಎಂಥದ್ದೇ ಸಮಸ್ಯೆ ಬಂದ್ರು ಎಲ್ಲ ರೀತಿಯ ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಎಸ್, ಎಸ್ಪೆಷಲಿ ಇಲ್ಲಿ ತುಂಬಾ ಮೇಜರ್ ಚೇಂಜ್ ಓವರ್ ಬರ್ತಿದೆ. ಅಟ್ ದಿ ಸೇಮ್ ಟೈಮ್ ಇದೊಂದು ಎಂಡಿಂಗ್ ಪೀರಿಯಡ್ ಕೂಡ ಆಗಿದೆ. ನಿಮ್ಮ ಲೈಫಲ್ಲಿ ನಿಮ್ಮ ವಿಚಾರಕ್ಕೆ ತಗೊಂಬಂದು ನಿಮ್ಮ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಇರಬಹುದು, ನೋ ಮ್ಯಾಟರ್ ನೀವು ಮತ್ತೆ ಮೇಲ ಫಿಮೇಲ ಅಂತ ಇಬ್ಬರಿಗೂ ಒಂದೇ ರೀಸನ್. ಇಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದು, ತಾಯಿಗೆ ಸಂಬಂಧಪಟ್ಟಿದ್ದೆ ಸಮಸ್ಯೆ ಇದೆ. ಮೇ ಬಿ ನಿಮ್ಮಿಂದ ಒಂದಷ್ಟು ಶತ್ರು ಕಾಟ ನಿಮ್ಮ ತಾಯಿಗೂ ಆಗಿರ್ಬಹುದು, ಅಥವಾ ನಿಮ್ಮ ತಾಯಿಗೆ ಮಾಡಿರೋದು ನಿಮ್ಗೆ ಕೂಡ ಬಂದಿರಬಹುದು. ಇದೆರಡನ್ನೂ ಕೂಡ ಸ್ವಲ್ಪ ಕಂಟ್ರೋಲ್ ತಗೊಂಡು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಒಂದು ಮೆಡಿಟೇಷನ್ ಪವರ್ನ ನಿಮ್ಗೆ ನ್ಯಾಯ ಸಿಗೋದು ಖಂಡಿತ. ಜಸ್ಟಿಸ್ ನಿಮ್ ಪರವಾಗಿದೆ, ಕಾಲ ನಿಮ್ ಪರವಾಗಿದೆ. ನ್ಯಾಯಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಈಗ ಕಾಲದಲ್ಲಿ ಕಾಲಾತೀತವಾದಂಥ ಕಾಲವೇ ಬಂದಿದೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಹೊಸ ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದೀನಿ, ನಂಗೆ ಇದೆಲ್ಲ ಬಿಟ್ಟು ಹೊರಗೆ ಬರ್ಬೇಕು ಅಂತ ಕಾಯ್ತಾ ಇರೋರಿಗೆ ಖಂಡಿತ ಒಂದು ಹೊಸ ಅವಕಾಶನೇ ನಿಮ್ಗೋಸ್ಕರ ಬಾಗಿಲು ತೆಗ್ದಿದೆ ಅಂತ ಹೇಳ್ಬೋದು. ಆ ಹೊಸ ಅವಕಾಶ ನಿಮ್ ಜೀವನಕ್ಕೆ ಒಂದು ಹೊಸ
ನ್ಯೂ ಬಿಗಿನಿಂಗ್ ಅನ್ನ ತರ್ತಾ ಇದೆ. ಸೊ ಹೊಸ ಅವಕಾಶಕ್ಕೋಸ್ಕರ ನೀವು ಕಾಯ್ತಾ ಇರೋದ್ರಿಂದ ಸೊ ನಿಮ್ಮನ್ನ ಆ ಹೊಸ ಅವಕಾಶದ ಕಡೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನನ ಯೂನಿವರ್ಸ್ ಮಾಡ್ತಾ ಇದೆ. ಅದ್ರ ಮೇಲೆ ಅದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಅದೃಷ್ಟ ನಿಮ್ಗೆ ಸಿಗುತ್ತೆ. ಗೋಲ್ಡ್ಗೆ ಸಂಬಂಧಪಟ್ಟಂಗೆ, ಗೋಲ್ಡ್ ಮೈನಿಗೆ ಸಂಬಂಧಪಟ್ಟಂಗೂ ಕೂಡ ತುಂಬಾನೇ ಸಮಸ್ಯೆಗಳು ಇದೆ. ಮೇ ಬಿ ನೀವು ಗೋಲ್ಡ್ ಹಾರ್ಟೆಡ್ ಪರ್ಸನ್ ಇರ್ಬೋದು, ಅಥವಾ ಗೋಲ್ಡ್ ಪರ್ಸನ್ ಇರ್ಬೋದು, ಅಥವಾ ನಿಮ್ಮದು ಚಿನ್ನದಂತ ವ್ಯಕ್ತಿತ್ವ ಕೂಡ ಆಗಿರ್ಬೋದು. ಆ ಕಾರಣಕ್ಕೆ ಇಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಿರ್ಬೋದು. ಜೊತೆಗೆ ಸದ್ಯಕ್ಕೆ ನೀವು ಇಂಪಾರ್ಟೆಂಟ್ ಆಗಿ ಗಮನ ಕೊಡ್ಬೇಕಾಗಿರುವಂಥದ್ದು ನಿಮ್ಮ ಆರೋಗ್ಯದ ಕಡೆ, ಮತ್ತೆ ದೇವರು ನಿಮ್ಗೆ ಕೊಟ್ಟಿರುವಂತ ಹಣದ ಕಡೆ. ನಿಮ್ಮ ಜೀವನದಲ್ಲಿ ಹಣ ಮತ್ತೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ದೇವ್ರು ನಿಮ್ ಜೀವನದಲ್ಲಿ ಹಣ ಮತ್ತೆ ಆರೋಗ್ಯ ಎರಡನ್ನೂ ಕೊಡ್ತಿದ್ದಾರೆ. 5ನೇ ತಾರೀಕು, 15ನೇ ತಾರೀಕು, 31ನೇ ತಾರೀಕು ಈ ವರ್ಷ ಪೂರ್ತಿ ನಿಮ್ಗೆ ಇಂಪಾರ್ಟೆಂಟ್. ಈಗ ಟೈಮು ಕೂಡ 5:13 ತೋರಿಸ್ತು, 15:13 ತೋರಿಸ್ತು. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಗೆ ಗೋಲ್ಡ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಯಶಸ್ಸನ್ನ ನೋಡ್ತೀರಾ, ಪ್ರೆಗ್ನೆನ್ಸಿ ಕೂಡ ಬರುತ್ತೆ, ಪಾಪು ಕೂಡ ಆಗತ್ತೆ, ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವು ಒಂದ್ ಸ್ವಲ್ಪ ಬೇಜಾರಲ್ಲಿ, ದುಃಖದಲ್ಲಿ ಇದೀರಾ, ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿನ ಕಳ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಆ ಕ್ಲಾರಿಟಿನ ತಗೊಂಬನ್ನಿ ನಿಮ್ಮ ಲೈಫಿಗೆ ಅಂತ ಇದೆ. ಜೊತೆಗೆ ತುಂಬಾ ಅವಕಾಶಗಳು ಬರ್ತಿದೆ, ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಆ ಕನ್ಫ್ಯೂಷನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಬಂದಂತಹ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾ ಇದೆ. ಸೊ ವಾಪಸ್ ಹೋಗ್ತಾ ಇರೋರ್ ಬಗ್ಗೆ ಯೋಚನೆ ಮಾಡಬೇಡಿ. ಎಲ್ಲಾ ಸತ್ಯಗಳು ಸತ್ಯಕ್ಕೆ ಬೆನ್ನು ಹಾಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ರಿವರ್ಸ್ ಬ್ಯಾಕ್ ಅನ್ನುವಂಥ ಎನರ್ಜಿ ಜೋರಾಗಿ ಇದೆ. ಟವರ್ ಕಾರ್ಡ್ ಹೇಳ್ತಾ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋರಿಗೆ ಆರೋಗ್ಯ ಸರಿ ಹೋಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಸರಿ ಹೋಗುತ್ತೆ. ಜೊತೆಗೆ ನಿಮ್ಮ ಮೇಲೆ ಮಾಡಿದಂತ ಪ್ರಯೋಗಗಳೇನಿತ್ತು ಆ ಪ್ರಯೋಗಗಳೆಲ್ಲವೂ ಕೂಡ ಯಾರು ಮಾಡಿದ್ರು ಅನ್ನೋದು ನಿಮ್ಗೆ ಗೋಚರ ಆಗತ್ತೆ. ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ರು, ದ್ವೇಷ ಸಾಧಿಸಿದವರು ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಏನೋ ಒಂದು ತೊಂದರೆ ಮಾಡಿದ್ದಾರೆ, ಆ ತೊಂದರೆ ಮಾಡಿದ್ದು ನಿಮ್ಗೆ ಪಾಸಿಟಿವ್ ಆಗಿ ಬದಲಾಗಿದೆ ಅನ್ನುವಂಥ ಗುಡ್ ನ್ಯೂಸ್ ಕೂಡ ನೀವು ಕೇಳ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ಈ ರೀತಿ ನೋಡುವಂತ ಹಂಬಲ, ಈ ರೀತಿ ಅನ್ಯ ಧರ್ಮೀಯರಿಂದ ನಿಮ್ಮ ಮೇಲೆ ಪ್ರಯೋಗಗಳು ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಆದಷ್ಟು ಬೇಗ ಎಲ್ಲೋ ಪ್ರಯಾಣ ಹೋಗ್ತೀರಾ, ಈ ಎಲ್ಲ ಸತ್ಯಗಳನ್ನು ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಂಥದ್ದೇ ಸತ್ಯ ತಿಳ್ಕೊಂಡ್ರು ಕೂಡ ಸ್ಟ್ರಾಂಗ್ ಆಗಿ ಇರಿ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಅಧಿಕಾರ ಕೂಡ ಬರುತ್ತೆ, ತಾಯಿಯ ಆಶೀರ್ವಾದ ಕೂಡ ನಿಮ್ ಜೊತೆ ಇದೆ. ಎಸ್, ಸನ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲು ಈ ಸೂರ್ಯ ಎಲ್ಲ ಕತ್ತಲುಗಳ ಮೇಲೆ ಬೆಳಕನ್ನ ಚೆಲ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೂರ್ಯ ಚಂದ್ರ ಇಬ್ರು ಇರೋದ್ರಿಂದ ಸೋಲ್ಮೇಟ್, ಡಿವೈನ್ ಪಾರ್ಟ್ನರ್ ಏನಿದ್ದಾರೆ ಸೊ ಅವರು ಕೂಡ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ಬಿಟ್ಟು ಬಿಡಕ್ಕಾಗ್ದಿರ ಆ ಒಂದು ಬರ್ಡನ್ ಅನ್ನ ಏನು ನಿಮ್ಮ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ ಅಥವಾ ಹೊಡೆದಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ನನ್ ಕೈಲಿ ಅಂತ, ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಅಂಗೈ ಮೇಲೆ ಕಿರು ಬೆರಳಲ್ಲಿ ನಿಮ್ಮನ್ನ ಆಡಿಸ್ತೀವಿ ಅಂತ ಏನು ಪಣ ತೊಟ್ಟಿದ್ದಾರೆ ಅವರಿಗೆ ಆದಷ್ಟು ಬೇಗ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಾರ್ಗದರ್ಶನ ಸಿಕ್ಕಿ ಅವರಿಗೆ ತಕ್ಕ ಶಾಸ್ತಿ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಲವ್ ಲೈಫ್ ತುಂಬಾ ಚೆನ್ನಾಗಾಗತ್ತೆ, ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಬಿಸ್ನೆಸ್ ಚೆನ್ನಾಗಾಗತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗತ್ತೆ, ಒಂದು ಹೈಲಿ ಪ್ರೊಟೆಕ್ಷನ್ ಅಲ್ಲಿ ನೀವು ಇದೀರಾ. ಈ ಎಲ್ಲ ಸಮಸ್ಯೆಗಳಿಗೂ ಬೆನ್ನು ಹಾಕಿ ನೀವು ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಇದರಲ್ಲೇ ನೋಡೋಣ. ಈಗ 3 ಕಾರ್ಡ್ ಇಡ್ತೀನಿ, ಮೇಜರ್ ಆಗಿ ಏನ್ ಚೇಂಜಸ್ ಬರ್ಬೋದು ನೋಡುವ. ಓಕೆ, ಮೊದಲನೇದು ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟೇ ಸ್ಟ್ರಾಂಗ್, ಆ ತಾಯಿಯ ಆಶೀರ್ವಾದ ಇದೆ, ಅಂಗಾಳ ಪರಮೇಶ್ವರಿ ಆಶೀರ್ವಾದ ಇರಬಹುದು, ನೀವು ನಂಬಿರುವಂತ ಶಕ್ತಿ ದೇವತೆಯ ಆಶೀರ್ವಾದ ಇದೆ. ಸ್ಟ್ರಾಂಗ್ ಆಗಿ ಇರಿ, ಫೈನಾನ್ಷಿಯಲಿ ಕೂಡ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಎರಡನೇದು ಜಡ್ಜ್ಮೆಂಟ್ ಇದೆ. ಸೊ ಮೆಡಿಟೇಷನ್ ಮಾಡಿ, ಒಂದಷ್ಟು ಪಾಸ್ಟ್ ಲೈಫ್ ಕರ್ಮ ಇದೆ. ಸೊ ದೇವರು ನಿರ್ಧಾರ ತಗೊಳ್ತಿದ್ದಾರೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಡಿ. ಇಡೀ ವರ್ಲ್ಡ್ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ತಡೆಯಕ್ಕಾಗಲ್ಲ, ಭಾರತ ವಿಶ್ವಗುರು ಆಗೇ ಆಗತ್ತೆ, ಅದನ್ನ ಯಾರು ತಡೆಯಕ್ಕಾಗಲ್ಲ. ಸೊ ಭಾರತಕ್ಕೆ ಏನೋ ತೊಂದರೆನಾ ಅಂತ ಯಾರೋ ಕೇಳ್ತಿದ್ದಾರೆ.
ಏನು ಇಲ್ಲ, ತೊಂದರೆ ಇಲ್ಲ ಅಂದಮೇಲೆ ಅದು ಭಾರತ ಯಾಕಾಗತ್ತೆ? ಎಲ್ಲಾನು ಮೆಟ್ಟಿ ನಿಲ್ಲೋದೇ ಭಾರತ. ಸೊ ಟವರ್ ಇಲ್ಲಿ ರಿವರ್ಸ್ ಆಗತ್ತೆ. ಸೊ ಮೆಜಿಷಿಯನ್ ಇದೆ ಮತ್ತೆ ಸನ್ ಇದೆ. ಆಗಿಂದ ಹೇಳ್ತಾ ಇರೋದು ಇದೇನೆ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮೇಜರ್ ಶಿಫ್ಟಿಂಗ್ ಟೈಮ್. ಮೇಜರ್ ಶಿಫ್ಟಿಂಗ್. ನೀವ್ ಯಾರು, ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಪವರ್ ಏನು, ಇದೆಲ್ಲಾನು ತಿಳ್ಕೊಂಡು ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ. ಯಾರು ಏನೇ ಸಮಸ್ಯೆ ಮಾಡಿದ್ರು ಭಗವತಿ ಇದ್ದಾಳೆ. ಸೊ ಎಲ್ಲಾನು ನೋಡ್ಕೊಳ್ತಾಳೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ವೈರಾಗ್ಯ ಭಾವ ನಿಮ್ಮನ್ನ ಕರಿತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಆರೋಗ್ಯದಲ್ಲಿ ಚೇತರಿಕೆ ನೋಡ್ತೀರಾ, ದುಡ್ಡು ಬರುವಂಥದ್ದು, ಪಾಪು ಬರುವಂಥದ್ದು, ಮತ್ತೆ ನಿಮ್ಮ ಜೀವನನ ನೀವು ಇಮ್ಯಾಜಿನ್ ಮಾಡಿದ ರೀತಿ ಬದಲಾಯಿಸ್ಕೊಳ್ಳುವಂತ ಶಕ್ತಿ, ಸಾಮರ್ಥ್ಯ, ಆಶೀರ್ವಾದ ಎಲ್ಲವೂ ಇದೆ. ಇದೆಲ್ಲವೂ ನಿಮ್ಮ ಪಾಲಿಗೆ ಅದೃಷ್ಟವಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ನಿಮ್ಮನ್ನ ನೀವು ಮತ್ತೆ ಪಡ್ಕೊಳ್ಳಿ. ಧ್ಯಾನದ ಮುಖೇನ ಎಲ್ಲವೂ ಕೂಡ ಸಾಧ್ಯ ಇದೆ. ಧ್ಯಾನ ಮಾಡಿ ಸಾಕು, ಬೇರೆ ಎಲ್ಲೂ ಇದನ್ ತಗ್ಸು, ಅದನ್ ತಗ್ಸು, ಇದನ್ ಸರಿ ಮಾಡು, ಅದನ್ ಸರಿ ಮಾಡು, ಇದಕ್ ಕೊಡು, ಅದಕ್ ಕೊಡು ಅನ್ನೋದ್ಕಿಂತ ಫಸ್ಟ್ ಧ್ಯಾನದಿಂದ ಒಂದ್ ಅರ್ಧ ಸಮಸ್ಯೆಗಳ ಬಗೆಹರಿಯುತ್ತೆ. ಫಸ್ಟ್ ಧ್ಯಾನಕ್ಕೆ ಹೋಗಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಮುಖವಾದ ಅಸ್ತ್ರ ತಾಳ್ಮೆ, ಸಹನೆ, ಅದನ್ನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಸದಾ ಸಮೃದ್ಧಿಯಿಂದ ಇರ್ಲಿ ಅಂತ ಹಾರೈಸ್ತೀನಿ. ನಿಮ್ಮೆಲ್ಲರ ಸಮಸ್ಯೆಗಳು ಈ ಸೂರ್ಯನಾರಾಯಣನ ಬೆಳಕಿನಿಂದ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿ ಎಲ್ಲವೂ ಕೂಡ ಪರಿಶುದ್ಧವಾಗ್ಲಿ ಅಂತ ಹಾರೈಸ್ತೀನಿ. ನಿಮ್ಮ ಬಾಳು ಬಂಗಾರವಾಗ್ಲಿ ಅಂತ ಕೂಡ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.